ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಲೆಬನನ್ ರಾಜಧಾನಿ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಯಿಂದ ಹಲವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಬೈರೂತ್ ಮೇಲೆ ಕ್ಷಿಪಣಿ ದಾಳಿ ಮಾಡಿರುವಂಥದ್ದು ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ಈ ರೀತಿಯಾಗಿ ಪದೇ ಪದೇ ದಾಳಿ ಆಗ್ತಾ ಇದೆ. ಈಗ ಲೆಬನನ್ ರಾಜಧಾನಿ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ಆಗಿದೆ. ಇಸ್ರೇಲ್ ದಾಳಿಯಿಂದ ಹಲವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೈರೂತ್ ಮೇಲೆ ಕ್ಷಿಪಣಿ ದಾಳಿಯಿಂದಾಗಿ ಈ ರೀತಿಯ ಸಮಸ್ಯೆಗಳು, ಸಾವು ನೋವುಗಳು ಆಗ್ತಾ ಇದೆ. ಇಸ್ರೇಲ್ ದಾಳಿಯಿಂದಾಗಿ ಈ ಯುದ್ಧ ಇಲ್ಲಿಗೆ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ದಾಳಿಗೆ ಪ್ರತಿದಾಳಿ ಆಗ್ತಾ ಇದೆ. ಖಮೇನಿ ಹತ್ಯೆ ಆದ ಬಳಿಕ ಇರಾನ್ ಸೈಲೆಂಟ್ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಇರಾನ್ ಸೈಲೆಂಟ್ ಆಗ್ತಾ ಇಲ್ಲ. ಇರಾನ್ ಕಡೆಯಿಂದಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಈಗ ಮತ್ತೆ ಇಸ್ರೇಲ್ ಕಡೆಯಿಂದ ಅಟ್ಯಾಕ್ ಆಗ್ತಾ ಇರುವಂಥದ್ದು ಲೆಬನನ್ ರಾಜಧಾನಿ ಮೇಲೆ. ಇಸ್ರೇಲ್ ಕಡೆಯಿಂದ ಆಗಿರುವಂತಹ ಭಯಾನಕ ದಾಳಿ ಇದು. ಈ ದಾಳಿಯಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸಾಕಷ್ಟು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ ಅನ್ನುವಂಥ ಎಕ್ಸಾಕ್ಟ್ ಮಾಹಿತಿ ಇಲ್ಲ, ಅಂದರೆ ಎಷ್ಟು ಜನ ಅನ್ನೋದು ಖಚಿತ ಮಾಹಿತಿ ಇಲ್ಲ. ಬಟ್ ದಾಳಿ ಆಗಿದೆ. ಕಟ್ಟಡಗಳು ಸಂಪೂರ್ಣವಾಗಿ ನೆಲಸಮ ಆಗಿವೆ, ಛಿದ್ರ ಆಗಿವೆ. ಸುಮಾರು ಜನ ಸಾವನ್ನಪ್ಪಿದ್ದಾರೆ, ನಾಗರಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಖಚಿತ. ಆದರೆ ಎಷ್ಟು ಜನ ಅನ್ನೋದು ಮಾಹಿತಿ ಸಿಗಬೇಕು. ಇಸ್ರೇಲ್ ಕಡೆಯಿಂದ ಆಗಿರುವಂಥ ಅಟ್ಯಾಕ್ ಇದು. ಇಸ್ರೇಲ್ ಅಮೆರಿಕ ಎರಡೂ ಜಂಟಿಯಾಗಿ ಈ ರೀತಿಯಾಗಿ ಇರಾನ್ ಮೇಲೆ ಮಾಡ್ತಾ ಇರುವಂಥ ಅಟ್ಯಾಕ್ ನಿಜವಾಗಲೂ ಕೂಡ ಒಂಥರ ಇದರ ಅವಶ್ಯಕತೆ ಇತ್ತ ಅಂತ ಅನಿಸ್ಬಿಡುತ್ತೆ. ಈ ಪರಿ ಎರಡು ದೇಶಗಳು ಒಂದು ದೇಶಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಆ ದೇಶ ಉಳಿಯುತ್ತಾ? ಈ ಯುದ್ಧ ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಶಾಂತಿ ಮಾತುಕತೆ ಯಾವಾಗ ನಡೆಯುತ್ತೋ ಗೊತ್ತಿಲ್ಲ. ಮಧ್ಯಪ್ರವೇಶ ಮಾಡಬೇಕೀಗ ಯಾರಾದರೂ ಬಂದು ಮಧ್ಯಪ್ರವೇಶ ಮಾಡಿ ಮೂರನೇ ವ್ಯಕ್ತಿಯಿಂದ ಈ ಯುದ್ಧ ನಿಲ್ಲುತ್ತೆ. ಈ ಮೂರು ದೇಶಗಳ ಮಧ್ಯೆ ಮತ್ತೊಬ್ಬ ವ್ಯಕ್ತಿ ಬಂದಿಲ್ಲ ಅಂತ ಹೇಳಿದ್ರೆ ಈ ಯುದ್ಧ ಕಂಟಿನ್ಯೂ ಆಗುತ್ತೆ. ಎಲ್ಲ ನಾಗರಿಕರು ಪ್ರಾಣವನ್ನು ಕಳೆದುಕೊಳ್ತಾರೆ. ಇವರಿಗೆ ಏನಾಗಲ್ಲ, ಬಟ್ ಅಮಾಯಕ ಜೀವಗಳು ಅಲ್ಲಿ ಬಲಿ ಆಗ್ತಿದ್ದಾವಲ್ಲ. ಆರ್ಥಿಕ ಹೊಡೆತ ಬೀಳ್ತಾ ಇದೆ ಇಡೀ ವಿಶ್ವಕ್ಕೆ. ಕಚ್ಚಾ ತೈಲ, ಚಿನ್ನ, ಬೆಳ್ಳಿ ಅದೆಲ್ಲ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಭಯ ಆಗತ್ತೆ. ಅಮೇರಿಕ, ಇಸ್ರೇಲ್, ಇರಾನ್, ರಷ್ಯಾ, ಉಕ್ರೇನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ ಅಂತ. ಸದ್ಯಕ್ಕಂತೂ ಭಾರತ ಸೇಫ್ ಇದೆ, ಭಾರತಕ್ಕೆ ತೊಂದರೆ ಇಲ್ಲ. ಹಾಗಂತೇಳಿ ಭಾರತ ಸುಮ್ಮನೆ ಕೊಡಬಾರ್ದು. ಸೊ ಹಂಗಾಗಿ ಭಾರತಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಟ್ ಕಚ್ಚಾ ತೈಲದ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಆರಂಭದಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಭಾರತ. 2 ತಿಂಗಳು ಆಗುವಷ್ಟು ಈಗ ಸ್ಟಾಕ್ ಇದೆ. ಸೊ ಹಂಗಾಗಿ ಭಾರತಕ್ಕೆ ಈ ರೀತಿಯ ಎಫೆಕ್ಟ್ ಇಲ್ಲ. ಬಟ್ ಆದರೂ ಕೂಡ ಆರ್ಥಿಕ ಹೊಡೆತ ಇರುತ್ತೆ.